ಈಗ ಅದಕ್ಕೆ ಬೇಗ ಆಗಬೇಕು ಅಂತಲೇ, ಯಾಕೆ ಅಂತಂದರೆ ನಮಗೆ MLC ಮತ್ತು ರಾಜ್ಯಸಭಾ ಚುನಾವಣೆ ಇದ್ದಿದ್ರೆ ನಾವು ಸ್ವಲ್ಪ ಅದನ್ನು ವಿಳಂಬ ಮಾಡಬೇಕಾಯ್ತು. ಈಗ ನಮ್ಮ ಹೈಕಮಾಂಡ್ನವರು ಡೆಲ್ಲಿನಲ್ಲಿದ್ದಾರೆ. ಸೊ ನಮ್ಮಲ್ಲಿ ರಾಜ್ಯದ ನಾಯಕರುಗಳನ್ನ ಕರೆದಿದ್ದಾರೆ. ಸೊ ಚರ್ಚೆ ಮಾಡಿ ಆದಷ್ಟು ಬೇಗ ಸಂಪುಟ ವಿಸ್ತರಣೆ ಕೂಡ ಆಗುತ್ತೆ. ಇವತ್ತು ತಂದೆಯವರು ಕೂಡ ಹೋಗ್ತಿದ್ದಾರೆ, CM ಅವರು ಕೂಡ ಹೋಗ್ತಾರೆ. ನನಗೆ ಗೊತ್ತಿಲ್ಲ, ನನಗೆ ಅದ್ರ ಬಗ್ಗೆ ಏನೂ ಗೊತ್ತಿಲ್ಲ. ಅದು ನೀವು CM ಅವ್ರನ್ನ, ಸಿದ್ದರಾಮಯ್ಯ ಅವ್ರನ್ನ ಮತ್ತೆ ಹೈಕಮಾಂಡ್ ಅವ್ರನ್ನ ಕೇಳಬೇಕು. ನನ್ನಂತೂ ಏನು ಅಭಿಪ್ರಾಯ ಕೇಳಿ. ಆ ತರ ಟೀಕೆಗಳು ವಿರೋಧ ಪಕ್ಷದವ್ರು ಮಾಡ್ತಾರೆ. ಬಟ್ ಸೂಟ್ ಕೇಸ್ ಮಾನದಂಡ ಯಾವ ಸರ್ಕಾರನೂ ಆ ರೀತಿ ಮಂತ್ರಿಗಳನ್ನ ಮಾಡೋದಿಲ್ಲ, ಇಲ್ಲಾಂದ್ರೆ ಸರ್ಕಾರ ಸರಿಯಾಗಿ ನಡೆಯೋದಿಲ್ಲ. ಸೊ ಹಾಗಾಗಿ ಆ ಥರದ್ದೆಲ್ಲ ಮಾಡೋದಿಲ್ಲ. ನಮ್ಮ ಕ್ರೈಟೀರಿಯಾ ಏನಿದ್ರು ಹೈಕಮಾಂಡ್ ಅವ್ರದ್ದು ದಕ್ಷತೆ, ಪಕ್ಷಕ್ಕೆ ನಿಷ್ಠೆ ಮತ್ತೆ ಹೊಸಬ್ರನ್ನು ಕೂಡ ಸೇರಿಸಬೇಕು ಅನ್ನೋ ಒಂದು ಚಿಂತನೆ. ಯಾರು ಹೇಳಿರೋದು ಹಾಗೆ? ಅವ್ರು ಹೇಳ್ತಾರೆ ಅವ್ರ ಪಕ್ಷದಲ್ಲಿ ಮಾತ್ರ ಆಗುತ್ತೆ. ಅವ್ರ ಪಕ್ಷದವರೇ ಹೇಳಿದ್ದಾರೆ ಅಲ್ಲಿ ಮುಖ್ಯಮಂತ್ರಿ ಸ್ಥಾನ ತಗೊಳ್ಬೇಕು ಅಂದ್ರೆ 1000 ಕೋಟಿ ಕೊಡ್ಬೇಕು ಅಂತ ಹೇಳಿ. ಆದ್ರೆ ನಮ್ಮ ಪಕ್ಷದಲ್ಲಿ ಆತರ ಆಗೋದಿಲ್ಲ. ನಮ್ಮ ಪಕ್ಷದಲ್ಲಿ ಏನಿದ್ರು ಕೂಡ ದಕ್ಷತೆ ಆಧಾರದ ಮೇಲೆ, ಪಕ್ಷ ನಿಷ್ಠದ ಆಧಾರದ ಮೇಲೆ ಕೊಡುವಂಥದ್ದು. ಬಿಡದಿ ವಿಚಾರದಲ್ಲಿ ರಾಜ್ಯ ಸರ್ಕಾರದ ನಡೆ ಏನು? ಯಾಕಂದ್ರೆ ರೈತರು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಸೊ ಮುಖ್ಯಮಂತ್ರಿಗಳು ಅದನ್ನೆಲ್ಲ ಗಮನಿಸಿರ್ತಾರೆ. ಸೊ ಅದನ್ನೆಲ್ಲ ನೋಡಿ ಅವರೇ ತೀರ್ಮಾನ ತಗೊಳ್ತಾರೆ. ಸಚಿವ ಸಂಪುಟ ವಿಸ್ತರಣೆ ವಿಚಾರವಾಗಿ ದೆಹಲಿಗೆ ಹೋಗುವಂತದ್ದಾಗ್ತಾ ಇದೆ. ಎಲ್ಲರಿಗೂ ಇದು ಬೇಗ ತುಂಬಾ ಡಿಲೇ ಆಗ್ತಾ ಇದೆ. ತಮ್ಮ ಅಭಿಪ್ರಾಯ? ಈಗ ಅದಕ್ಕೆ ಬೇಗ ಆಗಬೇಕು ಅಂತಲೇ, ಯಾಕೆ ಅಂತಂದ್ರೆ ನಮಗೆ MLC ಮತ್ತೆ ರಾಜ್ಯಸಭಾ ಚುನಾವಣೆ ಇದ್ದಿದ್ರೆ ನಾವು ಸ್ವಲ್ಪ ಅದನ್ನ ವಿಳಂಬ ಮಾಡಬೇಕಾಯ್ತು. ಈಗ ನಮ್ಮ ಹೈಕಮಾಂಡ್ನವರು ಡೆಲ್ಲಿನಲ್ಲಿದ್ದಾರೆ. ಸೊ ನಮ್ಮಲ್ಲಿ ರಾಜ್ಯದ ನಾಯಕರುಗಳನ್ನ ಕರೆದಿದ್ದಾರೆ. ಸೊ ಚರ್ಚೆ ಮಾಡಿ ಆದಷ್ಟು ಬೇಗ ಸಂಪುಟ ವಿಸ್ತರಣೆ ಕೂಡ ಆಗುತ್ತೆ. ಇವತ್ತು ತಂದೆಯವರು ಕೂಡ ಹೋಗ್ತಿದ್ದಾರೆ, CM ಅವರು ಕೂಡ ಹೋಗ್ತಾರೆ. ನನಗೆ ಗೊತ್ತಿಲ್ಲ, ನನಗೆ ಅದ್ರ ಬಗ್ಗೆ ಏನೂ ಗೊತ್ತಿಲ್ಲ. ಅದು ನೀವು CM ಅವ್ರನ್ನ, ಸಿದ್ದರಾಮಯ್ಯ ಅವ್ರನ್ನ ಮತ್ತೆ ಹೈಕಮಾಂಡ್ ಅವ್ರನ್ನ ಕೇಳಬೇಕು. ನನ್ನಂತೂ ಏನು ಅಭಿಪ್ರಾಯ ಕೇಳಿ. ಆ ತರ ಟೀಕೆಗಳು ವಿರೋಧ ಪಕ್ಷದವ್ರು ಮಾಡ್ತಾರೆ. ಬಟ್ ಸೂಟ್ ಕೇಸ್ ಮಾನದಂಡ ಯಾವ ಸರ್ಕಾರನೂ ಆ ರೀತಿ ಮಂತ್ರಿಗಳನ್ನ ಮಾಡೋದಿಲ್ಲ, ಇಲ್ಲಾಂದ್ರೆ ಸರ್ಕಾರ ಸರಿಯಾಗಿ ನಡೆಯೋದಿಲ್ಲ. ಸೊ ಹಾಗಾಗಿ ಆ ಥರದ್ದೆಲ್ಲ ಮಾಡೋದಿಲ್ಲ. ನಮ್ಮ ಕ್ರೈಟೀರಿಯಾ ಏನಿದ್ರು ಹೈಕಮಾಂಡ್ ಅವ್ರದ್ದು ದಕ್ಷತೆ, ಪಕ್ಷಕ್ಕೆ ನಿಷ್ಠೆ ಮತ್ತೆ ಹೊಸಬ್ರನ್ನು ಕೂಡ ಸೇರಿಸಬೇಕು ಅನ್ನೋ ಒಂದು ಚಿಂತನೆ. ಯಾರು ಹೇಳಿರೋದು ಹಾಗೆ? ಅವ್ರು ಹೇಳ್ತಾರೆ ಅವ್ರ ಪಕ್ಷದಲ್ಲಿ ಮಾತ್ರ ಆಗುತ್ತೆ. ಅವ್ರ ಪಕ್ಷದವರೇ ಹೇಳಿದ್ದಾರೆ ಅಲ್ಲಿ ಮುಖ್ಯಮಂತ್ರಿ ಸ್ಥಾನ ತಗೊಳ್ಬೇಕು ಅಂದ್ರೆ 1000 ಕೋಟಿ ಕೊಡ್ಬೇಕು ಅಂತ ಹೇಳಿ. ಆದ್ರೆ ನಮ್ಮ ಪಕ್ಷದಲ್ಲಿ ಆ ತರ ಆಗೋದಿಲ್ಲ. ನಮ್ಮ ಪಕ್ಷದಲ್ಲಿ ಏನಿದ್ರು ಕೂಡ ದಕ್ಷತೆ ಆಧಾರದ ಮೇಲೆ, ಪಕ್ಷ ನಿಷ್ಠದ ಆಧಾರದ ಮೇಲೆ ಕೊಡುವಂಥದ್ದು. ಬಿಡದಿ ವಿಚಾರದಲ್ಲಿ ರಾಜ್ಯ ಸರ್ಕಾರದ ನಡೆ ಏನು? ಯಾಕಂದ್ರೆ ರೈತರು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಸೊ ಮುಖ್ಯಮಂತ್ರಿಗಳು ಅದನ್ನೆಲ್ಲ ಗಮನಿಸಿರ್ತಾರೆ. ಸೊ ಅದನ್ನೆಲ್ಲ ನೋಡಿ ಅವರೇ ತೀರ್ಮಾನ